ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಸುದೇವ ಕುಟುಂಬ ನಾಡಿನ ಸಂಚಿಕೆನಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಹಾಗೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲ ಹಾಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸ್ವಾತಿ ಮತ್ತೆ ವಂಶಿ ಇಬ್ರು ಕೂಡ ಕಿತ್ತಾಡ್ತಿರ್ತಾರೆ. ಈ ಕಡೆ ದರ್ಪ ತೋರಿಸ್ತಿರ್ತಾಳೆ, ಅಂದ್ರೆ ಹಾಗೆ ಕೋಪ ಮಾಡ್ಕೊತಿರ್ತಾಳೆ. ನೀನ್ ದರ್ಪ ಏನಿದು ನನ್ನ ಹತ್ರ ಮಾತ್ರ ತೋರ್ಸೋದಲ್ವಾ, ನಿಮ್ ಮನೆಯವ್ರ ಮುಂದೆ ತೋರ್ಸಕ್ಕಾಗಲ್ಲ. ನಿನ್ನ ಅಕ್ಕ ಮೊದ್ಲೇ ಬಜಾರಿ, ಅವಳು ಎಷ್ಟೇ ಬಾಯಿಗೆ ಬಂದಂಗೆ ಬೈದ್ರು ಕೂಡ ತೆಪ್ಪಗಿರ್ತೀಯ, ನನ್ನ ಹತ್ರ ಮಾತ್ರ ಈ ತರ ದರ್ಪ ತೋರಿಸ್ತೀಯ, ಹಾಗೆ ಹೀಗೆ ಅಂತ ಈ ಕಡೆ ಬಾಯಿಗೆ ಬಂದಂಗೆ ವಂಶಿ ಕೂಡ ಸ್ವಾತಿಗೆ ಬೈತಿರ್ತಾರೆ. ಈ ಅಕ್ಕನ ಬಗ್ಗೆ ಹೇಳಿದಾಗ ತುಂಬಾ ಕೋಪ ಬಂದ್ಬಿಡುತ್ತೆ. ನನ್ನ ಅಕ್ಕನ ಬಗ್ಗೆ ಮಾತಾಡ್ಬೇಡಿ, ಅದು ನಮ್ ಇಷ್ಟ, ನಮ್ ಫ್ಯಾಮಿಲಿ ಸುದ್ದಿಗೆ ನೀವು ಬರ್ಬೇಡಿ, ಹಾಗೆ ಹೇಗೆ ಅಂತ ಈ ಕಡೆ ಸ್ವಾತಿ ಕೂಡ ಕೋಪ ಮಾಡ್ಕೊತಿರ್ತಾಳೆ. ಹಾಗೇನೆ ಇಬ್ರು ಕೂಡ ಒಂದು 2 ತಿಂಗಳಿಗೋಸ್ಕರ ಮದ್ವೆ ಆಗಿರೋದ್ರ ಬಗ್ಗೆ ಕೂಡ ಈ ಕಡೆ ಬೈಕೊಂಡು ಮಾತಾಡ್ತಿರ್ತಾರೆ. ನಾನು ನಿಮ್ ಪರ್ಮನೆಂಟ್ ಹೆಂಡತಿ ಅಲ್ಲ, 2 ತಿಂಗಳಿಗೆ ಮಾತ್ರ ಬಂದಿರೋದು ಅಷ್ಟೇ ತಾನೆ, ಹಾಗೆ ಈಗ ಅಂತ ಈ ಕಡೆ ಸ್ವಾತಿ ಕೂಡ ವಂಶಿಗೆ ಹೇಳ್ತಿರುವಾಗ, ಹೌದು ಮತ್ತೆ 2 ತಿಂಗಳಾದ ನಂತರ ಹೋಗ್ತಾ ಇರ್ಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿ ಕೂಡ ಹೇಳ್ಬಿಡ್ತಾರೆ. ಇದನ್ನೆಲ್ಲ ಕೂಡ ಅಜ್ಜಿ ಕೇಳಿಸ್ಕೊಂತಾರೆ. ಏನಾದ್ರೂ ಒಂದು ಪ್ಲಾನ್ ಮಾಡ್ಬೇಕಲ್ಲ, ಯಾಕಂದ್ರೆ ಸ್ವಾತಿ ಅಂದ್ರೆ ಅಜ್ಜಿಗೆ ತುಂಬಾನೇ ಇಷ್ಟ. ಹಾಗಾಗಿ ಸ್ವಾತಿನ ಕಳ್ಕೊಳ್ಳೋಕೆ ಅಜ್ಜಿಗೆ ಇಷ್ಟ ಇರಲ್ಲ. ಇಬ್ರು ಕೂಡ ಒಂದ್ ಮಾಡ್ಬೇಕು ಅನ್ನೋ ಉದ್ದೇಶ ಈ ಕಡೆ ಅಜ್ಜಿದಾಗಿರುತ್ತೆ. ಅಂದ್ರೆ ಈ ಕಡೆ ವಂಶಿಗೆ ಸ್ವಾತಿ ಮೇಲೆ ಏನು ಕೋಪ ಬಂದಿರೋದು ಅಂದ್ರೆ, ಆಫೀಸಿಗೆ ಬಂದು ಕೆಲಸ ಮಾಡ್ತಿರ್ತಾಳಲ್ವಾ, ಹಾಗಾಗಿ ಎಲ್ರು ಮುಂದೆ ಒಂದು ತನ್ನ ಹೆಂಡತಿ ಬಂದು ಕೆಲಸ ಮಾಡೋದು, ಸಂಬಳ ಇಸ್ಕೊಳ್ಳೋದು, ಹಾಗಾಗಿ ಇವನಿಗೆ ಸ್ವಲ್ಪ ಒಂದು ಅವಮರ್ಯಾದೆ ಆಗುತ್ತೆ ಅನ್ನೋದಕ್ಕೋಸ್ಕರ ಮನೆಯಲ್ಲೇ ಬಿಟ್ಕೊ, ನಿಂಗೆ ಎಷ್ಟು ದುಡ್ಡು ಬೇಕು ಹೇಳು, ನಾನು ನಿನಗೆ ಕೊಡ್ತೀನಿ, ನಿನ್ ಮುಖದ ಮೇಲೆ ಬಿಸಾಕ್ತೀನಿ, ಹಂಗೆ ಹಿಂಗೆ ಅಂತ ಬೈತಾ ಇದ್ರು ಕೂಡ ಈ ಕಡೆ ಸ್ವಾತಿ ಸ್ವಲ್ಪ ಸ್ವಾವಲಂಬಿ, ತಾನು ದುಡ್ದು ಕಷ್ಟಪಟ್ಟು ಕೆಲಸ ಮಾಡಿನೇ ಸಂಬಳ ತಗೊಂಡು ನಮ್ಮ ತವ್ರ ಮನೆಯವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಉದ್ದೇಶ ಈ ಕಡೆ ಸ್ವಾತಿದಾಗಿರತ್ತೆ. ಈಗೆಲ್ಲ ಇಬ್ರು ಒಬ್ರಿಗೊಬ್ರು ಕಿತಾಡ್ತಿರೋದ್ನ ನೋಡ್ತಾ ಇದ್ರೆ ಅಜ್ಜಿಗಂತೂ ಸಖತ್ ನೋವಾಗ್ತಿರತ್ತೆ. ಅಲ್ಲ, ಇವ್ರಿಬ್ರು ಜಗಳ ತುಂಬಾ ಜಾಸ್ತಿ ಆಗ್ತಿದೆ, ದಿನ ದಿನ ಹೆಚ್ಚಾಗ್ತಿದೆಯಲ್ಲ. ಈಗೇನಾದ್ರೂ ನಾನ್ ಸುಮ್ನೆ ಇದ್ಬಿಟ್ರೆ ಇನ್ನೇನ್ ಸ್ವಲ್ಪ ದಿನದಲ್ಲೇ ಸ್ವಾತಿ ವಂಶಿಯಿಂದ ದೂರ ಆಗ್ಬಿಡ್ತಾಳೆ. ನಾನು ಏನ್ ಬೇಕಾದ್ರೂ ಮಾಡ್ತೇನೆ ಇವ್ರಿಬ್ರು ಒಂದಾಗ್ಬೇಕು ಅನ್ನೋದಕ್ಕೋಸ್ಕರ. ಹಾಗೇನೆ ಸೀದಾ ಅಜ್ಜಿ ಬಂದ್ಬಿಟ್ಟು ತನಗೂ ಗೊತ್ತಿರುವಂತ ಒಂದು ಫ್ಯಾಮಿಲಿ ಲಾಯರ್ನ ಮನೆಗೆ ಕರೆಸ್ತಾರೆ. ಇನ್ನೊಂದ್ ಕಡೆ ಈ ಅಜಯ್ಗೆ ತನ್ನ ಆಫೀಸ್ ಕಡೆಯಿಂದ ಒಂದು ಕಾಲ್ ಬರತ್ತೆ. ಅಂದ್ರೆ ಈ ಅಜಯ್ ವಂಶಿ ಫ್ರೆಂಡ್ ಆದಂತ ಕಸಿನ್ ಇರ್ತಾರಲ್ಲ ಅಜಯ್, ಅವರು ಸ್ವಲ್ಪ ಫ್ರಾಡ್ ಅಂತಾನೆ ಹೇಳ್ಬೋದು. ಅವನು ಅಲ್ಲಿ ಮಾಡುವಂತ ಕಂಪನಿನಲ್ಲಿ ಸ್ವಲ್ಪ ಫ್ರಾಡ್ ಕೆಲಸ ಕೂಡ ಮಾಡಿರ್ತಾನೆ. ಸಾಕಷ್ಟು ಹಣ ಕೂಡ ಲಾಸ್ ಮಾಡ್ಕೊಂಡಿರ್ತಾರೆ. ಈಗ ಹಣದಕ್ಕೋಸ್ಕರ ಈ ಕಡೆ ವಂಶಿಗೆ ಬಂದು ತಗ್ಲಾಕೊಂಡಿದ್ದಾನೆ ಅಂತಾನೆ ಹೇಳ್ಬೋದು. ವಂಶಿಯಿಂದ ಹೇಗಾದ್ರೂ ಮಾಡಿ ದುಡ್ಡು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಈ ಕಡೆ ವಂಶಿಗೆ ಮೋಸ ಮಾಡ್ಬಿಟ್ಟು ದುಡ್ಡು ಹೊಡ್ಕೋಬೇಕು ಅನ್ನೋದಕ್ಕೋಸ್ಕರ ಬಂದಿರ್ತಾನೆ. ಆದ್ರೆ ಅಲ್ಲಿಂದ ಒಂದು ಕಾಲ್ ಬಂದಾಗ ತುಂಬಾನೇ ಅರ್ಜೆಂಟ್ ಇದೆ, ಇನ್ನ ಸೀಸ್ ಮಾಡ್ತಾ ಇದಾರೆ ನಿಮ್ಮ ಆಫೀಸ್ನ, ಹಾಗೆ ಹೀಗೆ ಅಂತ ಆ ಕಡೆ ಕೂಡ ಇವನ್ ಫ್ರೆಂಡ್ ಕಾಲ್ ಮಾಡಿ ಹೇಳಿರ್ತಾರೆ. ಹಾಗಾಗಿ ಈ ಕಡೆ ಅಜಯ್ಗೆ ಸಖತ್ತು ದುಡ್ಡಿನ ಅವಶ್ಯಕತೆ ಇರುತ್ತೆ. ಹೇಗಾದ್ರೂ ಮಾಡಿ ವಂಶಿಗೆ ಮೋಸ ಮಾಡ್ಬಿಟ್ಟು ದುಡ್ಡು ಹೊಡ್ಕೊಂಡು ಹೋಗೋ ಉದ್ದೇಶದಿಂದ ಬಂದಿರ್ತಾನೆ. ಹಾಗಾಗಿ ಈ ಕಡೆ ಸ್ವಲ್ಪ ಈ ಕಡೆ ಅಜಯ್ ಕೂಡ ಟೆನ್ಷನ್ ಆಗಿರ್ತಾನೆ. ಸೊ ಇನ್ನೊಂದ್ ಕಡೆ ವಂಶಿ ಕೂಡ ಆಫೀಸ್ಗೆ ಹೋಗ್ಬೇಕು, ಈ ಕಡೆ ಅಜಯ್ ಕೂಡ ಆಫೀಸ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ರೆಡಿ ಆಗ್ಬಿಟ್ಟು ನಿಂತಿರ್ತಾರೆ. ಈ ಕಡೆ ಅಜ್ಜಿ ಸ್ವಲ್ಪ ವೆಯ್ಟ್ ಮಾಡಿ ಯಾರೋ ಒಬ್ರು ಬರ್ತಾರೆ, ಅಲ್ಲಿಗೆ ತನಕ ನೀವು ವೆಯ್ಟ್ ಮಾಡಿ ಆಮೇಲೆ ನಿಧಾನಕ್ಕೆ ಆಫೀಸ್ಗೆ ಹೋಗಿ ಅಂದಾಗ, ಏನ್ ಅಂತ ಇಂಪಾರ್ಟೆಂಟ್ ಅಂತ ಈ ಕಡೆ ವಂಶಿ ಕೂಡ ಹೇಳ್ತಿರ್ತಾರೆ. ಹೌದು, ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಬರ್ತಿದ್ದಾರೆ, ಇವತ್ತು ಎಲ್ಲ ಆಗೋಗ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿ ಹೇಳ್ತಿರುವಾಗ, ಏನು ಅದು, ಏನ್ ಅಂತ ಪರ್ಸನಲ್ ವಿಷಯ ಅಂತ ಹೇಳಿದ್ರೆ ಈ ಕಡೆ ಅಜ್ಜಿ ಹೇಳಿರಲ್ಲ ಏನು ಕೂಡ. ಅಷ್ಟರಲ್ಲಿ ಆ ಒಂದು ಲಾಯರ್ ವ್ಯಕ್ತಿ ಬರ್ತಾರೆ. ಲಾಯರ್ ಬಂದ್ಬಿಟ್ಟು ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ನ ಅಜ್ಜಿ ಎಲ್ಲ ಫೋನಲ್ಲಿ ಹೇಳಿರ್ತಾರೆ, ಈ ತರ ಅಂತ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈ ಕಡೆ ವಂಶಿ ಹೆಸರಲ್ಲಿರುವಂತ ಎಲ್ಲ ಆಸ್ತಿನಲ್ಲೂ ಕೂಡ ಈ ಕಡೆ ಸ್ವಾತಿಗೆ ಹಕ್ಕಿರ್ಬೇಕು ಅಂತ ಹೇಳ್ಬಿಟ್ಟು ವಿಲ್ ಅನ್ನ ಈ ಕಡೆ ಇಬ್ರು ಹೆಸರಲ್ಲೂ ಜಾಯಿಂಟ್ ಮಾಡ್ಬೇಕು ಅಂತ ಈ ಕಡೆ ಅಜ್ಜಿ ನಿರ್ಧಾರ ಮಾಡಿರ್ತಾರೆ. ವಂಶಿ ಹತ್ರ ಎಷ್ಟು ಕಂಪನಿ ಇದೆ, ಎಷ್ಟೆಲ್ಲ ಹಣ ಇದೆ, ಎಷ್ಟು ಆಸ್ತಿ ಇದೆ, ಎಲ್ಲದರಲ್ಲೂ ಕೂಡ ಈ ಕಡೆ ಸ್ವಾತಿಗೂ ಕೂಡ ಅರ್ಧ ಭಾಗದಷ್ಟು ಒಂದು ಹಕ್ಕಿದೆ ಅನ್ನೋದಕ್ಕೋಸ್ಕರ ಒಂದು ವಿಲ್ ಅನ್ನ ರೆಡಿ ಮಾಡ್ತಿರ್ತಾರೆ. ಸೊ ಕಡೆ ಲಾಯರ್ ಬಂದ್ಬಿಟ್ಟು ಆ ಪೇಪರ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಕೊಡ್ತಾರೆ ಅಜ್ಜಿ ಕೈನಲ್ಲಿ. ಅಜ್ಜಿ ಈ ಕಡೆ ವಂಶಿಗೆ ಸೈನ್ ಮಾಡೋಕ್ ಹೇಳ್ತಾರೆ ಆ ಡಾಕ್ಯುಮೆಂಟ್ಸ್ ಗೆಲ್ಲ. ಈ ಕಡೆ ವಂಶಿ ಕೂಡ ಏನು ಕೇಳಲ್ಲ, ಏನ್ ಡಾಕ್ಯುಮೆಂಟ್ ಏನು ಅಂತ ಹೇಳ್ಬಿಟ್ಟು. ಅಜ್ಜಿ ಮೇಲೆ ನಂಬಿಕೆ ಇರೋದ್ರಿಂದ ಎಲ್ಲ ಡಾಕ್ಯುಮೆಂಟ್ಗೂ ಕೂಡ ಸೈನ್ ಮಾಡ್ತಿರುವಾಗ ಈ ಕಡೆ ಅಜಯ್ ಬಂದ್ ಕೇಳ್ತಾನೆ, ಏನದು ಏನದು ಅಂತ. ಹೇಳ್ತೀನಿ ಮೊದ್ಲು ಸೈನ್ ಮಾಡು ಅಂತ ಹೇಳಿದಾಗ ಈ ಕಡೆ ವಂಶಿ ಎಲ್ಲದಕ್ಕೂ ಕೂಡ ಸೈನ್ ಮಾಡ್ತಾನೆ. ಅದಾದ ನಂತರ ಈ ಕಡೆ ಸ್ವಾತಿಗೂ ಕೂಡ ಸೈನ್ ಮಾಡಕ್ ಹೇಳ್ತಾನೆ. ಈಗ ಈ ಕಡೆ ಶಾಕ್ ಅಲ್ಲಿ ಇರ್ತಾನೆ ಈ ಕಡೆ ಅಜಯ್ ಕೂಡ, ಯಾಕಂದ್ರೆ ಏನೋ ಸಮಥಿಂಗ್ ಮಾಡ್ತಿದ್ದಾರೆ, ನಾನ್ ಆಮೇಲೆ ವಂಶಿ ಹೆಸರಲ್ಲಿರುವಂತ ಆಸ್ತಿ ಕೊಡ್ಕೋಬೇಕು ಅನ್ನೋದಕ್ಕೋಸ್ಕರ ಬಂದಿರ್ತಾನೆ. ಏನಿದು ಏನಿದು ಓದ್ ನೋಡು ಅಂದಾಗ ಈ ಕಡೆ ಅಜ್ಜಿ ಜೋರ್ ಮಾಡ್ತಾರೆ, 1 ನಿಮಿಷ ಸ್ವಲ್ಪ ತಡ್ಕೊ, ಸ್ವಾತಿ ಸೈನ್ ಮಾಡ್ಬೇಕು ಮೊದ್ಲು ಅಂತ ಹೇಳ್ಬಿಟ್ಟು. ಅದಾದ ನಂತರ ಸ್ವಾತಿ ಕೂಡ ಸೈನ್ ಮಾಡ್ ನಂತರ ಈ ಕಡೆ ಅಜ್ಜಿ ಬಾಯ್ ಬಿಡ್ತಾರೆ, ನಿನ್ನ ಎಲ್ಲ ಆಸ್ತಿನಲ್ಲೂ ಕೂಡ ಈ ಕಡೆ ಸ್ವಾತಿಗೆ ಹಕ್ಕಿದೆ, ಅರ್ಧ ಭಾಗದಷ್ಟು ಹಕ್ಕಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ದಾಗ, ಅಂದ್ರೆ 50-50, ಈಗ 100 ಕೋಟಿ ಇದೆ ಅಂದ್ರೆ 50 ಕೋಟಿ ಸ್ವಾತಿ ಒಡತಿ ಆಗ್ತಾಳೆ, ಇನ್ನು 50 ಕೋಟಿ ವಂಶಿ ಒಡತಿಯಾಗಿರ್ತಾರೆ. ಆ ರೀತಿ ಒಂದು ವಿಲ್ ಅನ್ನ ಬರ್ತಿರೋದು. ಈ ಒಂದು ಆಸೆ ಯಾರ್ದಂತ ಹೇಳಿದ್ರೆ ವಂಶಿ ತಂದೆ ತಾಯಿ ಸತ್ತೋಗಿರ್ತಾರಲ್ವಾ, ಅವರ ಒಂದು ಆಸೆಯಂತೆ ವಂಶಿ ಹೆಸರಲ್ಲಿರುವಂತ ಎಲ್ಲ ಆಸ್ತಿ ಕೂಡ ಅವನ ಹೆಂಡತಿಗೂ ಕೂಡ ಅರ್ಧ ಭಾಗದಷ್ಟು ವಿಲ್ ಮಾಡ್ಬೇಕು ಅನ್ನೋದು ಒಂದು ಅಜ್ಜಿ ಒಂದು ಅವ್ರ ಅಪ್ಪ ಅಮ್ಮನ ಆಸೆ ಆಗಿರುತ್ತೆ. ಅದೇ ಆಸೆಯಂತೆ ಈ ಕಡೆ ವಂಶಿ ಹತ್ರ ಮತ್ತೆ ಸ್ವಾತಿ ಹತ್ರ ಕೂಡ ಸೈನ್ ಮಾಡ್ಕೊತಾರೆ. ಈ ಕಡೆ ಸ್ವಾತಿ ಅಂತೂ ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ಇರ್ತಾಳೆ. ಸ್ವಾತಿಗೂ ಕೂಡ ಗೊತ್ತಿರಲ್ಲ, ಗೊತ್ತಿದ್ರೆ ಖಂಡಿತ ಸೈನ್ ಮಾಡ್ತಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಅವಳು ಹಾಗೇನೆ ಆಸೆ ಪಡೋಳು ಅಂತ ಅಲ್ಲ. ಈ ಕಡೆ ವಂಶಿನೂ ಕೂಡ ಅದಕ್ಕೆಲ್ಲ ಏನು ಕೋಪ ಮಾಡ್ಕೊಂಡ್ಲಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು
ಅಲ್ಲ ಇದಕ್ಕೇನಕ್ಕೆ ಅಷ್ಟೊಂದು ಇದಿದ್ರೆ ಅವಳ ಅಕೌಂಟಿಗೆ ಸ್ವಲ್ಪ ದುಡ್ಡು ಹಾಕಿ ಇಡ್ಬೋದಿತ್ತಲ್ವಾ? ಇದೆಲ್ಲ ಏನಕ್ಕೆ? ಇದೆಲ್ಲ ಆಫೀಸ್ ಎಲ್ಲ ಪ್ರತಿ ಒಂದಕ್ಕೂ ನಾನು ಅವಳ ಪರ್ಮಿಷನ್ ತಗೊಬೇಕು ಇವಾಗ. ಅಂದ್ರೆ ಏನೇ ಒಂದು ಪರ್ಚೇಸ್ ಮಾಡ್ಬೇಕಂದ್ರು, ಏನೇ ಒಂದು ಏನೇ ಮಾಡ್ಬೇಕಂದ್ರು ಈ ಕಡೆ ಸ್ವಾತಿ ಪರ್ಮಿಷನ್ ಕೇಳ್ಬೇಕಾಗಿರುತ್ತೆ. ಹಾಗಾಗಿ ಪದೇ ಪದೇ ನಾನು ಸ್ವಾತಿ ಹತ್ರ ಕೇಳಕ್ಕಾಗಲ್ಲ. ಇದ್ಯಾಕೆ ಈ ತರ ಡಿಸಿಷನ್ ತಗೊಂಡ್ರೆ ನನಗೆ ವರ್ಕ್‌ಗೆ ಎಫೆಕ್ಟ್ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿದ್ರೆ, ಅದ್ರಲ್ಲೇನಿದೆ ಸ್ವಾತಿ ನಿನ್ ಹೆಂಡತಿ ಅಂದ್ಮೇಲೆ ಅವಳನ್ನ ಒಂದ್ ಮಾತು ಡಿಸಿಷನ್ ಆಫೀಸಲ್ಲಿ ಏನೇ ಮಾಡೋದಿದ್ರು ಒಂದು ಡಿಸಿಷನ್ ಸ್ವಾತಿ ಹತ್ರ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಅಂತ ಈ ಕಡೆ ಅಜ್ಜಿ ಕೂಡ ಹೇಳ್ತಿರ್ತಾರೆ. ಆದ್ರೂ ಕೂಡ ಸ್ವಲ್ಪ ಟೆನ್ಷನ್ ಆಗ್ತಾನೆ. ಈ ಕಡೆ ಈ ಅಜ್ಜಿ ತಾತನ ಡಿಸಿಷನ್ ನೋಡ್ಬಿಟ್ಟು ಅಜಯ್ಗಂತೂ ತಲೆ ಕೆಟ್ಟೋಗ್ತಿರುತ್ತೆ. ಇನ್ನೊಂದ್ ಕಡೆ ಗೀತಾ ಬೊಟಿಕ್ ಒಂದು ಹೊಸ ಶಾಪ್ ಓಪನ್ ಮಾಡಿರ್ತಾರಲ್ವಾ, ಅಲ್ಲಿ ತುಂಬಾ ಬೇಜಾರ್ ಮಾಡ್ಕೊಂಡು ನಿಂತ್ಕೊಂಡಿರ್ತಾಳೆ. ಕುಮಾರ ಬಂದ್ಬಿಟ್ಟು ಯಾಕೆ ಗೀತಾ ಬೇಜಾರ್ ಮಾಡ್ಕೊಂಡಿದ್ಯಾ ಅಂದಾಗ, ಒಬ್ರು ಕೂಡ ಕಸ್ಟಮರ್ ಇಲ್ಲ, ಇಷ್ಟೆಲ್ಲ ಖರ್ಚು ಮಾಡಿ ಆಸೆ ಮಾಡ್ಕೊಂಡು ನಾವು ಶಾಪ್ ಮಾಡಿದ್ವಿ, ಒಬ್ರು ಕೂಡ ಕಸ್ಟಮರ್ ಇಲ್ಲ ಅಂದಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾವೊಂದು ಕೆಲಸ ಮಾಡೋಣ, ಹೀಗ್ ಮಾಡೋಣ ಅಂತ ಹೇಳ್ಬಿಟ್ಟು ಪಾಂಪ್ಲೆಟ್ಸ್ ಗಳನ್ನ ಮಾಡ್ಬಿಟ್ಟು ಕರೆಂಟ್ ಕಂಬ ಅಲ್ಲಿ ಇಲ್ಲಿ ಎಲ್ಲ ಅಂಟಿಸೋಣ ಅಂತ ಹೇಳಿದಾಗ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಎಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡು ರೆಡಿ ಆಗ್ತಾರೆ. ಇನ್ನೊಂದ್ ಕಡೆ ಸ್ವಾತಿ ಮಾತ್ರ ತುಂಬಾ ಬೇಜಾರ್ ಮಾಡ್ಕೊಂಡು ಆಚೆ ಕಡೆ ನಿಂತ್ಕೊಂಡಿರ್ತಾಳೆ. ಅಜ್ಜಿ ಬಂದು ಕೇಳಿದಾಗ ಏನಕ್ಕೆ ಬೇಜಾರಾಗಿದ್ಯಾ ಅಂದಾಗ, ಅಲ್ಲ ಅಜ್ಜಿ ಇದೆಲ್ಲ ನನಗೆ ಬೇಕಾಗಿತ್ತ, ನನಗೆ ಬೇಡ ಇತ್ತು ಅಜ್ಜಿ ಹಾಗೆ ಹೀಗೆ ಅಂದಾಗ, ಇರ್ಲಿ ಬಿಡು ಅಂತ ಹೇಳ್ಬಿಟ್ಟು ಅಜ್ಜಿ ಕೂಡ ಸ್ವಾತಿಗೆ ಸಮಾಧಾನ ಮಾಡ್ತಾರೆ. ಸೊ ಇಷ್ಟೆಲ್ಲ ಆಗುತ್ತೆ. ಅದಾದ ನಂತರ ಈ ಕಡೆ ಸ್ವಾತಿ ಆಫೀಸ್ಗೆ ಹೋಗ್ತಾಳೆ. ಬೆಳಗಾಗತ್ತೆ. ಸ್ವಾತಿ ಆಫೀಸ್ಗೆ ಹೋಗ್ಬಿಟ್ಟು ಕ್ಯಾಬಿನಲ್ಲಿ ಈ ಕಡೆ ಚೇರ್ ಮೇಲೆ ಯಾರು ಕುತ್ಕೊಂತಿದ್ರಲ್ಲ, ವಂಶಿ ಕುತ್ಕೋತಿದ್ರಲ್ಲ, ಅದೇ ಚೇರ್ ಮೇಲೆ ಕಾಲ್ ಹಾಕೊಂಡು ಬೇಕು ಅಂತಾನೆ ಕುತ್ಕೊಂಡಿರ್ತಾಳೆ. ಅಲ್ಲಿ ಈ ಕಡೆ ವಂಶಿ ಬಂದಾಗ ಸಡನ್ ಆಗಿ ನುಗ್ಬಿಡ್ತಾನೆ ಕ್ಯಾಬಿನ್ ಒಳಗಡೆ. ಸ್ವಾತಿನ ನೋಡ್ಬಿಟ್ಟು ಸಿಕ್ಕಾಬಟ್ಟೆ ಕೋಪ ಮಾಡ್ಕೋತಾನೆ. ನಡಿ ಆಚೆ, ಇಲ್ಲ ನೀನೇ ಹೋಗ್ತೀಯ, ಎತ್ತು ಬಿಸಾಕ್ಲ ಅಂದಾಗ ಈ ಕಡೆ ಸ್ವಾತಿ ದರ್ಪ ತೋರ್ಸಕ್ಕೆ ಶುರು ಮಾಡ್ತಾಳೆ. ಯಾಕಂದ್ರೆ ಇಷ್ಟು ದಿನ ಕ್ವಾಟ್ಲೆ ಕೊಟ್ಟಿದ್ದ ವಂಶಿ ಇನ್ಮೇಲೆ ನಾನ್ ಕ್ವಾಟ್ಲೆ ಕೊಡ್ಬೇಕು ಅಂತ ಡಿಸೈಡ್ ಆಗಿರ್ತಾಳೆ. ಹಾಗಾಗಿ ಈ ಕಡೆ ಫಸ್ಟ್ ಆಫ್ ಆಲ್ ನೀವು ನಾಕ್ ಮಾಡ್ದಲೆ ನನ್ನ ಚೇಂಬರ್ ಒಳಗಡೆ ಬಂದಿರೋದು ತಪ್ಪು ನಿಮ್ದು. ನನ್ನನ್ನ ಆಚೆ ಹೋಗೋಕೆ ಎಷ್ಟು ಧೈರ್ಯ ನಿಮ್ಗೆ, ನನ್ನನ್ನು ಆಚೆ ಹೋಗು ಅಂತ ಹೇಳಕ್ಕೆ ಅಂತ ಈ ಕಡೆ ಸ್ವಾತಿ ಕೂಡ ರಿವೆಂಜ್ ನ ತೀರ್ಸ್ಕೊತಿರ್ತಾಳೆ. ಕೂಲಿಂಗ್ ಗ್ಲಾಸ್ ಹಾಕೊಂಡು ಚೇರ್ ಮೇಲೆ ಒಳ್ಳೆ ಲುಕ್ ಅಲ್ಲಿ ಕೂತಿರ್ತಾಳೆ ಅಂತಾನೆ ಹೇಳ್ಬೋದು. ಅದನ್ನೆಲ್ಲ ನೋಡ್ಬಿಟ್ಟು ಈ ಕಡೆ ವಂಶಿಗೆ ಸಕ್ಕ ಟೆನ್ಷನ್ ಆಗ್ತಿರತ್ತೆ. ಸೊ ಇಷ್ಟು ದಿನ ಸ್ವಾತಿಗೆ ವಂಶಿ ಕ್ವಾಟ್ಲೆ ಕೊಡ್ತಿದ್ದ, ಇನ್ಮೇಲೆ ಸ್ವಾತಿ ಯಾವ ತರ ರಿವೆಂಜ್ ತೀರ್ಸ್ಕೋಬಹುದು ವಂಶಿ ಮೇಲೆ, ಎಲ್ಲವನ್ನೂ ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.